ಯಾರ ವಿರುದ್ಧವಾಗಿ ಮನವಿನ ದೂರ ಏನಿದೆ? ಇದು ದೂರು ಮನವಿ ಎರಡೂ ಆಗುತ್ತೆ. ಅಂದರೆ ನಾವು ವಿಚಾರ ಬಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ, ಅವ್ರ ಮೇಲೆ IT ಮತ್ತು ED ಕೇಸ್ ಇರೋದ್ರಿಂದ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಮಾನ್ಯ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೇವೆ. ಕಾರಣ ಇಷ್ಟೇ, ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂಥ ಸಂದರ್ಭ ಇತ್ತು. ಇವತ್ತೇನಾದರೂ ಅವ್ರು ಮುಖ್ಯಮಂತ್ರಿ ಆದರೆ ಅವ್ರ ಮೇಲೆ ED ಮತ್ತು IT ಏನು ಕೇಸ್ ಇದೆ ಅದು ಮುಚ್ಚೋಗೋವಂಥ ಸಂಭವ ಬರುತ್ತೆ. ಅವ್ರಿಗೆ ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡೋವಂಥ ಹಂತ ಬರೋದಿಲ್ಲ. ಅದರಿಂದ ಯಾವುದೇ ಕಾರಣಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಅವ್ರು ಮುಕ್ತವಾಗಿ ಬರಲಿ. ಅಂದರೆ ED IT ಭ್ರಷ್ಟಾಚಾರದ ಏನು ಆರೋಪ ಇದೆ ಅದರಿಂದ ಮುಕ್ತವಾಗಿ ಬಂದ ನಂತರ ಪರಿಶೀಲನೆ ಮಾಡಲಿ ರಾಜ್ಯಪಾಲರು. ಯಾಕಂದರೆ ಕಾನೂನಲ್ಲಿ ಒಂದು ಭ್ರಷ್ಟಾಚಾರದ ಪ್ರಮುಖವಾದ ಆರೋಪ ಇರೋದ್ರಿಂದ ಏನಾದರೂ ಅವರು ಬಂಧನ ಆಗುವಂಥ ಸಂದರ್ಭ ಏನಾದರೂ ಬಂದರೆ ಈ ರಾಜ್ಯನೇ ತಲೆ ತಗ್ಗಿಸುವಂಥ ಸಂದರ್ಭ ಬರುತ್ತೆ. ಈ ರಾಜ್ಯನೇ ತಲೆ ತಗ್ಗಿಸುವಂಥ ಸಂದರ್ಭ ಬರಬಾರ್ದು. ಯಾಕಂದರೆ ಒಂದು ಪ್ರಮುಖವಾದ ಕೇಸ್ ಇದೆ. ಅದು ಈಗಾಗಲೇ ಅವರು ಜೈಲಲ್ಲಿದ್ದು ಬಂದಿರೋದ್ರಿಂದ ಮುಂದೇನು ಹೇಳಲಿಕ್ಕೆ ಬರೋದಿಲ್ಲ. ಆ ಭ್ರಷ್ಟಾಚಾರ ಆರೋಪ ಸಾಬೀತೇನಾದರೂ ಆದರೆ ಮುಂದೆ ಅವರು ಜೈಲಿಗೆ ಹೋಗುವಂಥ ಸಂದರ್ಭ ಏನಾದರೂ ಬಂದರೆ ಮುಖ್ಯಮಂತ್ರಿಯಾಗಿ ಮತ್ತೆ ಈ ರಾಜ್ಯಕ್ಕೆ ಅವಮಾನ ಆಗುವಂಥದ್ದು ಆಗಬಾರ್ದು. ಪ್ರಮುಖವಾಗಿ ಮತ್ತು ಭಾಳಷ್ಟು ಗಂಭೀರವಾದ ಪ್ರಕರಣ ಇದೆ. ಅದರಿಂದ ರಾಜ್ಯಪಾಲರಲ್ಲಿ ಮನವಿ ಮಾಡಿದ್ದೇವೆ. ನಾಳೆನೂ ಕೂಡ ಬರ್ತೇವೆ. ರಾಜ್ಯಪಾಲರಿಗೆ ಖುದ್ದಾಗಿ ಭೇಟಿಯಾಗಿ ರಾಜ್ಯಪಾಲರಲ್ಲಿ ಮನವಿ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ.